ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಗಾಸಿಯನ್ ಎಲಿಮಿನೇಷನ್ ಮೆಥಡಲ್ಲಿ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಇದರಲ್ಲಿ ಕ್ವೆಶನ್ ಈ ರೀತಿ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಾವೇನು ಮಾಡಬೇಕು ಅಂತಂದರೆ ಈಕ್ವೇಷನ್ ಫಾರ್ಮಲ್ಲಿ ಕೊಟ್ಟಿರೋದನ್ನ ಫಸ್ಟು ನಾವು ಆಗ್ಮೆಂಟೆಡ್ ಮ್ಯಾಟ್ರಿಕ್ಸಿಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಈ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ನ ನಾವು ನೆಕ್ಸ್ಟ್ ರೋ ಎಕ್ಲಾನ್ ಫಾರ್ಮಿಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು. ಸೊ ಈ ರೋ ಎಕ್ಲಾನ್ ಫಾರ್ಮಲ್ಲಿ ಇರೋವಂಥ ಮ್ಯಾಟ್ರಿಕ್ಸ್ನ ನಾವು ವಾಪಸ್ ಈಕ್ವೇಷನ್ಗೆ ಕನ್ವರ್ಟ್ ಮಾಡಿಕೊಂಡು x1 x2ನ ಕಂಡುಹಿಡಿಬೇಕು. ಸೊ ಇದು ಈ ರೀತಿ ನಾವು ಸಾಲ್ವ್ ಮಾಡ್ತೀವಿ. ಸೊ ಇಲ್ಲಿ ಮೇನ್ ಅಂತ ಅಂದರೆ x1 ಮತ್ತು x2ನ ಕಂಡುಹಿಡಿಯೋದು. ಸೊ ಇವಾಗ ನಾನು ಒಂದೊಂದೇ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗ್ತೀನಿ, ಫಾಲೋ ಮಾಡಿ. ಓಕೆನಾ, ಫಾಲೋ ಮಾಡ್ಕೊಳ್ತಾ ಹೋಗಿ. ಓಕೆ, ಸೊ ಫಸ್ಟ್ ಇವಾಗ ಕೊಟ್ಟಿರುವಂಥ ಈಕ್ವೇಷನ್ನ ನಾನು ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಕನ್ವರ್ಟ್ ಮಾಡ್ಕೊತೀನಿ. ಹೆಂಗಪ್ಪ ಅಂತ ಅಂದರೆ ಫಸ್ಟು ಇಲ್ಲಿ 2 ಇದೆಯಾ, ನಾನು 2 ಬರ್ಕೊಳ್ತೀನಿ. 4 ಇದೆಯಾ, 4 ಬರ್ಕೊಳ್ತೀನಿ. ಆಮೇಲೆ ಇಲ್ಲಿ 4 ಇದೆಯಾ, ಇಲ್ಲಿ 4 ಬರ್ಕೊಳ್ತೀನಿ. ಇಲ್ಲಿ 3 ಇದೆ, ಇದ್ರ ಕೆಳಗಡೆ 3 ಬರ್ಕೊತೀನಿ. ಮತ್ತು ಒಂದು ಪಾರ್ಟಿಷನ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ 6 ಇದೆ, ನಾನು ಇಲ್ಲಿ 6 ಬರಿತೀನಿ. ಇಲ್ಲಿ 7 ಇದೆ, ನಾನು 7 ಬರಿತೀನಿ. ಸೊ ಇದನ್ನು ನಾನು ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಈ ಒಂದು ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ನ ನಾವು ರೋ ಎಕ್ಲಾನ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಏನಪ್ಪ ಈ ರೋ ಎಕ್ಲಾನ್ ಫಾರ್ಮ್ ಅಂತ ಅಂದರೆ, ಸೊ ಇಲ್ಲಿ ಫಸ್ಟ್ ರೂಲ್ ಏನಂತ ಅಂದರೆ ನಾವು ಫಸ್ಟ್ ಎಲಿಮೆಂಟ್ನ ಪೈವೋಟ್ ಎಲಿಮೆಂಟ್ ಆಗಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಇದೇನಾಗಿರಬೇಕು, 1 ಆಗಿರಬೇಕು. ನಿಮ್ಮ ಪೈವೋಟ್ ಎಲಿಮೆಂಟ್ ಏನಾಗಿರಬೇಕು, 1 ಆಗಿರಬೇಕು. ಈ ಗಾಸಿಯನ್ ಎಲಿಮಿನೇಷನ್ ಮೆಥಡಲ್ಲಿ ಫಸ್ಟ್ ರೂಲು ರೋ ಎಕ್ಲಾನ್ ಫಾರ್ಮಲ್ಲಿ ಪೈವೋಟ್ ಎಲಿಮೆಂಟು 1 ಆಗಿರಬೇಕು. ಸೊ ನೆಕ್ಸ್ಟ್ ಏನಂದರೆ ಈ ಪೈವೋಟ್ ಎಲಿಮೆಂಟ್ ಕೆಳಗಡೆ ಯಾವುದೇ ಎಲಿಮೆಂಟ್ ಇದ್ರೂ ಕೂಡ ಅದು 0 ಆಗಿರಬೇಕು. ಓಕೆನಾ, ಇದನ್ನು ಈ ಫಾರ್ಮಿಗೆ ಬಂದಾಗ ನಾವು ಅದನ್ನು ರೋ ಎಕ್ಲಾನ್ ಫಾರ್ಮ್ ಅಂತ ಕರಿತೀವಿ. ಓಕೆನಾ, ಸೊ ಇವಾಗ ನಾನು ಒಂದೊಂದಾಗೆ ಸಾಲ್ವ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ನಿಮಗೆ ಅರ್ಥ ಆಗುತ್ತೆ ಅವಾಗ. ಓಕೆ, ಸೊ ಫಸ್ಟಿಗೆ ನಾನೇನು ಹೇಳಿದೆ, ಸೆಕೆಂಡ್ ಸ್ಟೆಪ್ಪು ಇವಾಗ ರೋ ಎಕ್ಲಾನ್ ಫಾರ್ಮಿಗೆ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕಲ್ವಾ. ಫಸ್ಟು ಪೈವೋಟ್ ಎಲಿಮೆಂಟ್ 1 ಇರಬೇಕು ಅಂತ ಹೇಳಿದೆ. ಇವಾಗ ಈ 2ನ 1 ಮಾಡಬೇಕಂದ್ರೆ ನಾವೇನು ಮಾಡಬೇಕು, 2 ಇಂದ ಡಿವೈಡ್ ಮಾಡಿದ್ರೆ ನನಗೆ 1 ಆಗುತ್ತೆ. ಓಕೆನಾ, ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ರೋ 1 ಮೇಲೆ ಏನು ಆಪರೇಷನ್ ಮಾಡ್ತೀನಿ ಅಂದರೆ R1 ಡಿವೈಡೆಡ್ ಬೈ 2 ಅಂತ ಹಾಕ್ತೀನಿ. ಓಕೆ, ಸೊ ಅವಾಗ ಏನಾಗುತ್ತೆ, ನಮ್ಮ ಪೈವೋಟ್ ಎಲಿಮೆಂಟು 1 ಆಗುತ್ತೆ. ಓಕೆ, ಆವಾಗ 2 ಇದ್ದಿದ್ದೇನಾಗುತ್ತೆ, 1 ಆಗುತ್ತೆ. ಸೊ 4 ಡಿವೈಡೆಡ್ ಬೈ 2, R1 ಏನು ಇವಾಗ 4 ಡಿವೈಡೆಡ್ ಬೈ 2 ಏನಾಗುತ್ತೆ, 2 ಆಗುತ್ತೆ. ನೆಕ್ಸ್ಟ್ 6 ಡಿವೈಡೆಡ್ ಬೈ 2 3 ಆಗುತ್ತೆ. ನೆಕ್ಸ್ಟ್ ನಾವು ಯಾವುದೇ ರೀತಿ ಸೆಕೆಂಡ್ ರೋ ಮೇಲೆ ಆಪ್ರೇಷನ್ ಮಾಡ್ತಿಲ್ಲ. ಸೊ ನಾನು ಏನು ಮಾಡ್ತೀನಿ, 4 3 ಮತ್ತು 7 ಹೀಗೆ ಬರ್ಕೊಳ್ತೀನಿ. ಓಕೆನಾ, ಸೊ ಇವಾಗಾಯಿತು. ನೆಕ್ಸ್ಟ್ ಇನ್ನೇನು ಕಂಡೀಷನ್ ಇದ್ದಿದ್ದು, ಈ ಪೈವೋಟ್ ಎಲಿಮೆಂಟ್ ಕೆಳಗಡೆ ಯಾವುದೇ ಎಲಿಮೆಂಟ್ ಇದ್ದರೂ ಅದೇನಾಗಬೇಕು, 0 ಆಗಬೇಕು ಅಂತ. ಸೊ ಅದಕ್ಕೆ ನಾನು ಸ್ಟೆಪ್ 3ಅಲ್ಲಿ ಏನು ಮಾಡ್ತೀನಿ ಅಂದರೆ ಈ 4ನ ನಾನು 0 ಮಾಡ್ಕೋಬೇಕು. ಈ 4 ಯಾವ ರೋ ಅಲ್ಲಿದೆ, ಸೆಕೆಂಡ್ ರೋ ಅಲ್ಲಿದೆ. ಸೊ ನಾನು ಆಪರೇಷನ್ ಯಾವ ರೋ ಮೇಲೆ ಮಾಡಬೇಕು, ಸೆಕೆಂಡ್ ರೋ ಅಲ್ಲಿ ಮಾಡಬೇಕು. ಓಕೆನಾ, ಈ ಸೆಕೆಂಡ್ ರೋ ಅಲ್ಲಿ ಇವಾಗ 4 0 ಆಗಬೇಕಂದ್ರೆ ನನಗೆ 4 - 4 ಬೇಕು. ಆ ಥರ ನನಗೆ ಒಂದು ಈಕ್ವೇಷನ್ ಬೇಕು. ಸೊ ಇವಾಗ ನಾನು R2 ಅಂತ ಹಾಕ್ಕೊಳ್ತೀನಿ. ಇವಾಗ 4 ಇದು R2 ಅಲ್ಲಿ 4 ಇದೆಯಾ, 4 - 4 ಆಗಬೇಕು ಅಂದರೆ ಇವಾಗ ನಾನು R1 ಅಂದರೆ ರೋ 1 ಯೂಸ್ ಮಾಡಿಕೊಂಡು ನಾನು ಇದನ್ನು 0 ಮಾಡ್ಕೋಬೇಕು ಅಂದರೆ ಇವಾಗ ನಾನು 4R1 ಅಂತ ಹಾಕ್ತೀನಿ. ಅವಾಗ ನನಗೆ ಇದು 0 ಆಗೋಗ್ಬಿಡುತ್ತೆ. ಹೇಗೆ ಅಂದರೆ 4 ಇವಾಗ 4 ಮೈನಸ್, ಸೊ 4 ಇಂಟು R1 ವ್ಯಾಲ್ಯೂ ಏನು, 1. ಸೊ 4 - 4 ಏನಾಗುತ್ತೆ, 0 ಆಗುತ್ತೆ. ಅರ್ಥ ಆಯ್ತಲ್ವ ನಾನು ಹೆಂಗೆ ತೊಗೊಂಡೆ ಅಂತ ಇದನ್ನು. ಸೊ ಹಾಗೆ, ಸೊ ಫಸ್ಟಿಗೆ ಇದು ರೋ 1 ಹಂಗೆ ಇರುತ್ತೆ. ಸೊ 1 2 ಮತ್ತು 3 ಹಾಗೆ ಇರುತ್ತೆ. ಸೊ ಇವಾಗ ನಾನು ರೋ 2 ಮೇಲೆ ಆಪ್ರೇಷನ್ ಮಾಡ್ತಿರೋದ್ರಿಂದ ಸೊ ಇವಾಗ ಸೆಕೆಂಡ್ ರೋ ಅಲ್ಲಿ ಸೊ R2 - 4R1 ಏನು ಬಂತು, 0 ಬಂತು. ಸೊ ನೆಕ್ಸ್ಟ್ 3, ಸೊ 3 ಮೈನಸ್ 4 ಇಂಟು R1 ವ್ಯಾಲ್ಯೂ ಏನಾಗಿತ್ತು, 2 ಆಗಿತ್ತು. ಸೊ 4 2s 8, 5 - 8 ಏನಾಗುತ್ತೆ, -5 ಆಗುತ್ತೆ ನನಗೆ. ನೆಕ್ಸ್ಟ್ 7 ಇದೆ. ಸೊ 7 ಮೈನಸ್ 4 ಇಂಟು R1 ಎಷ್ಟಾಗುತ್ತೆ, ಸೊ 4 ಇಂಟು 4 3s 12. ಸೊ 7 - 12 ಏನಾಗುತ್ತೆ, ನನಗೆ -5 ಬರುತ್ತೆ. ಓಕೆನಾ, ಸೊ ಅಲ್ವಾ, ಏನು 7 - 12 ಏನಾಗುತ್ತೆ, -5 ಬರುತ್ತೆ. ನೆಕ್ಸ್ಟ್ 3 - 8 ಏನಾಗುತ್ತೆ, ನನಗೆ -5 ಬರುತ್ತೆ. ಓಕೆನಾ, ಸೊ ಇದು ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಇನ್ನೇನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೊ ಸೆಕೆಂಡ್ ಎಲಿಮೆಂಟ್ ಇದು ಅಕಸ್ಮಾತ್ 3 ರೋಸ್ ಆಗಿದ್ರೆ ಸೆಕೆಂಡ್ ಎಲಿಮೆಂಟ್ನ ನಾನು ಪೈವೋಟ್ ಎಲಿಮೆಂಟ್ ಆಗಿ ಕನ್ಸಿಡರ್ ಮಾಡಿಕೊಂಡು ಇದ್ರ ಕೆಳಗಡೆ ಏನೇ ಎಲಿಮೆಂಟ್ಸ್ ಬಂದರೂ ನನಗೆ 0 ಬರಬೇಕಿತ್ತು ಅಂತ ಇತ್ತು. ಆದರೆ ಇವಾಗ ನಂಗೆ 2 ರೋಸ್ ಇರೋದ್ರಿಂದ ಜಸ್ಟ್ ನಾನು ಇದನ್ನು 1 ಮಾಡ್ಕೊಂಡ್ಬಿಡ್ತೀನಿ. ಸೊ ಇದನ್ನು ನಾನು 1 ಮಾಡ್ಕೊಬೇಕು ಅಂತ
ಅಂದರೆ ಇವಾಗ ಯಾವುದನ್ನು ಒಂದು ಮಾಡ್ಕೋಬೇಕು ಇದನ್ನು. ಸೊ ನಾನು ರೋ 2 ಮೇಲೆ ಮತ್ತೆ ಆಪರೇಷನ್ ಮಾಡಬೇಕು. ಓಕೆ, ಸೊ ಇದನ್ನು ನಾನು 1 ಮಾಡ್ಕೋಬೇಕಂದ್ರೆ ಸೊ -5ಇಂದ ಡಿವೈಡ್ ಮಾಡಬೇಕು. ಅದಕ್ಕೆ ನಾನು R2 ಡಿವೈಡೆಡ್ ಬೈ -5 ಅಂತ ಹಾಕ್ಕೊಳ್ತೀನಿ. ಓಕೆನಾ? ಸೊ ಇವಾಗ ನಾನು ಇದನ್ನು ಡಿವೈಡ್ ಮಾಡಿದಾಗ ನಂಗೆ ಏನಾಗುತ್ತೆ 1 ಬರುತ್ತೆ. ಸೊ ಇವಾಗ ಈ ರೋವನ್ನು ಆ್ಯಸ್ ಇಟ್ ಈಸ್ ಇರುತ್ತೆ, ಯಾಕಂದರೆ ನಾನು ಅದ್ರ ಮೇಲೆ ಯಾವುದೇ ರೀತಿ ಆಪರೇಷನ್ನ ಪರ್ಫಾರ್ಮ್ ಮಾಡ್ತಿಲ್ಲ. ಸೊ ಇವಾಗ R2, ಸೊ ಫಸ್ಟಿಗೆ 0 ಇದೆ, 0 ಡಿವೈಡೆಡ್ ಬೈ 0, 0 ಡಿವೈಡೆಡ್ ಬೈ 5 ಈಸ್ 0. ಓಕೆನಾ? -5 ಡಿವೈಡೆಡ್ ಬೈ -5 1. ಆಮೇಲೆ -5 ಡಿವೈಡೆಡ್ ಬೈ -5 ಇದು ಕೂಡ 1 ಆಗುತ್ತೆ. ಓಕೆನಾ? ಸೊ ಇದನ್ನು ನಾವು ರೋ ಎಕಲಾನ್ ಫಾರ್ಮ್ ಅಂತ ಕರಿತೀವಿ. ಯಾಕಂದರೆ ಪೈವೋಟ್ ಎಲಿಮೆಂಟು ಈ ಒಂದು ಗಾಸಿಯನ್ ಎಲಿಮಿನೇಷನ್ ಮೆಥಡಲ್ಲಿ ಈ ರೋ ಎಕ್ಲಾನ್ ಫಾರ್ಮಲ್ಲಿ ಪೈವೋಟ್ ಎಲಿಮೆಂಟ್ 1 ಇದೆ, ಅದ್ರ ಕೆಳಗಡೆ ಇರುವಂಥ ಎಲಿಮೆಂಟು 0 ಇದೆ. ಸೊ ನೆಕ್ಸ್ಟು ಕೂಡ ಪೈವೋಟ್ ಎಲಿಮೆಂಟ್ 1 ಇದೆ, ನೆಕ್ಸ್ಟ್ ಯಾವುದೇ ರೀತಿ ಎಲಿಮೆಂಟ್ಸ್ ಇಲ್ಲ, ಅದಕ್ಕೆ ಏನು ಕನ್ಸಿಡರ್ ಆಗೋದಿಲ್ಲ. ಇದೇ ಫೈನಲ್ ರೋ ಎಕ್ಲಾನ್ ಫಾರ್ಮ್ ಆಗುತ್ತೆ. ಸೊ ಇದರಲ್ಲಿ x1 x2 ಹೆಂಗೆ ಕಂಡುಹಿಡಿಯೋದು ಅಂತ ಅಂದರೆ ಇವಾಗ ಇದನ್ನು ಈ ಒಂದು ರೋ ಎಕ್ಲಾನ್ ಫಾರ್ಮ್ನ ನಾವು ಈಕ್ವೇಷನ್ ಫಾರ್ಮಲ್ಲಿ ಬರ್ಕೊಳ್ಬೇಕು. ಸೊ ಇದನ್ನು ನಾವು 1x, ಓಕೆನಾ? ಸೊ 1x ಪ್ಲಸ್ ಇದೇನಾಗುತ್ತೆ y, ಓಕೆನಾ? 2y ಈಸ್ ಈಕ್ವಲ್ ಟು ನೆಕ್ಸ್ಟ್ 3 ಬರ್ಕೊಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಇದೇನಾಗುತ್ತೆ, ನೆಕ್ಸ್ಟ್ ಇದು ಹೆಂಗೆ ಬರೆದ್ರೆ 0x ಪ್ಲಸ್ 1y ಈಸ್ ಈಕ್ವಲ್ ಟು 1. ಓಕೆ, ಸೊ ಇದು ಈಕ್ವೇಷನ್ 1, ಇದು ಈಕ್ವೇಷನ್ 2 ಆಗುತ್ತೆ. ಓಕೆ, ಸೊ ಇವಾಗ ನಾವು ಇದೇನಾಗುತ್ತೆ ಸೆಕೆಂಡ್ ಫ್ರಮ್ ಈಕ್ವೇಷನ್ 2 ಇಂದ ನನಗೇನು ಬರುತ್ತೆ, y ಈಸ್ ಈಕ್ವಲ್ ಟು 1 ಅಂತ ಬರುತ್ತೆ. ಓಕೆನಾ? ಸೊ ಈ y ಈಸ್ ಈಕ್ವಲ್ ಟು 1ನ ನಾನು ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ y ಈಸ್ ಈಕ್ವಲ್ ಟು 1ಇಂದ ಈಕ್ವೇಷನ್ 1ನಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಬರುತ್ತೆ, x ಪ್ಲಸ್ 2y ಈಸ್ ಈಕ್ವಲ್ ಟು 3, x ಪ್ಲಸ್ y ಈಸ್ ಈಕ್ವಲ್ ಟು 1 ಆಗಿರೋದ್ರಿಂದ ಹಿಂಗೆ ಬರುತ್ತೆ. ಸೊ x ಈಸ್ ಈಕ್ವಲ್ ಟು ಏನು ಬರುತ್ತೆ, ನನಗೆ 1 ಬರುತ್ತೆ. ಓಕೆ, ಸೊ ಈ ಥರ ಆ್ಯಕ್ಚುಲಿ x y ಅಂತಲೂ ಕನ್ಸಿಡರ್ ಮಾಡ್ಕೋಬೋದು. ಬಟ್ ಏನಂದರೆ ಕ್ವೆಶ್ಚನಲ್ಲಿ ಅವ್ರೇನು ಕೊಟ್ಟಿದ್ದಾರೆ, x1 x2 ಅಂತ ಕೊಟ್ಟಿದ್ದಾರೆ. ಸೊ ಈ y ವ್ಯಾಲ್ಯೂ ಬದಲು ನೀವು x2 ಹಾಕ್ಕೊಳ್ಳಿ, ಆವಾಗ ಸರಿ ಹೋಗುತ್ತೆ. ಓಕೆನಾ? ಅವಾಗ ಏನಾಗುತ್ತೆ, ಇಲ್ಲಿ 1 ಪ್ಲಸ್ 2x2 ಈಸ್ ಈಕ್ವಲ್ ಟು 3, ಆಮೇಲೆ 0x1 ಪ್ಲಸ್ 1x2 ಈಸ್ ಈಕ್ವಲ್ ಟು 1 ಈ ಥರ ಹಾಕ್ಕೊಳ್ಳಿ. ಯಾಕಂದರೆ ನಾನು ನಿಮಗೆ ಅರ್ಥ ಆಗಲಿ ಅಂತ x y ಅಂತ ತೊಗೊಂಡೆ. ಕ್ವೆಶ್ಚನಲ್ಲಿ x1 x2 ಕೊಟ್ಟಿರೋದ್ರಿಂದ y ಜಾಗದಲ್ಲಿ x2 ಹಾಕ್ಕೊಳ್ಳಿ ಅಷ್ಟೇ. ಸೊ x1 ಬಂದುಬಿಟ್ಟು ದೇರ್ ಫೋರ್ x1 ಈಸ್ ಈಕ್ವಲ್ ಟು 1, x2 ಈಸ್ ಈಕ್ವಲ್ ಟು ಆಲ್ಸೋ 1 ಇಷ್ಟೇ. ಇದನ್ನು ಈ ರೀತಿ ನಾವು ಗಾಸಿಯನ್ ಎಲಿಮಿನೇಷನ್ ಮೆಥಡ್ನ ಇರೋವಂಥ ಕ್ವೆಶ್ಚನ್ನ ಸಾಲ್ವ್ ಮಾಡ್ತೀವಿ. ಓಕೆನಾ? ಅರ್ಥ ಆಯ್ತಾ? ಸೊ ಫಸ್ಟಿಗೆ ಇಲ್ಲಿ ಒಂದೇ ರೂಲ್ ಇರೋದು ಏನಂತ ಅಂದರೆ ಪೈವೋಟ್ ಎಲಿಮೆಂಟ್ನ 1 ಅಂತ ಮಾಡ್ಕೊಳ್ಬೇಕು, ಅದರ ಕೆಳಗಡೆ ಬರೋವಂಥ ಎಲಿಮೆಂಟ್ಸ್ನೆಲ್ಲ ನೀವು 0 ಅಂತ ತೊಗೊಳ್ಬೇಕು ಅಷ್ಟೇ. ಅದಾದಮೇಲೆ ಆ ರೋ ಎಕ್ಲಾನ್ ಫಾರ್ಮ್ನ ನೀವು ಈಕ್ವೇಷನ್ ಆಗಿ ಕನ್ವರ್ಟ್ ಮಾಡಿಕೊಂಡು x1 x2ನ ಕಂಡುಹಿಡಿಬೇಕು. ಅರ್ಥ ಆಯ್ತಲ್ವಾ ಗಾಸಿಯನ್ ಎಲಿಮಿನೇಷನ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ? ಸೊ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.